ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ರಂಗನಾಥಸ್ವಾಮಿ ಪ್ರೌಢಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಆದಿಚುಂಚನಗಿರಿಯ ಬೆಂಗಳೂರಿನ ವಿಜಯನಗರದ ಶಾಖಾ ಮಠದ ಮಠಾಧ್ಯಕ್ಷರಾದ ಶ್ರೀ ಸೋಮನಾಥ ಸ್ವಾಮೀಜಿಗಳು, ದಾನಿಗಳಾದ ವಿಜಯ್, ಮಹದೇವ್, ಸೋಮಶೇಖರ್, ಹೇಮಂತ್, ವಿಜಯ್ ಸಿಂಹ ಹಾಗೂ ಮುಖ್ಯೋಪಾಧ್ಯಾಯರಾದ ರವಿಕುಮಾರ್ ಅವರುಗಳು ಬಾಲಗಂಗಾಧರನಾಥ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅನ್ನು ಪಡೆದಿರುತ್ತಾರೆ. ದ್ವಿತೀಯ ಸ್ಥಾನ ವೀಣಾ 86% ಅನ್ನು ಪಡೆದುಕೊಂಡಿರುತ್ತಾರೆ. ತೃತೀಯ ಸ್ಥಾನ ಇಂಚರ 85% ಅನ್ನು ಪಡೆದುಕೊಂಡಿರುತ್ತಾರೆ. 92% ಅನ್ನು ಪಡೆದಿರುತ್ತಾರೆ. ಮತ್ತು ತೃತೀಯ ಸ್ಥಾನ ಪಡೆದ ರಿತೀಶ್ ಗೌಡ 600ಕ್ಕೆ 552 ಅಂಕಗಳನ್ನು ಗಳಿಸಿ 92% ಅನ್ನು ಪಡೆದಿರುತ್ತಾರೆ. 620
ಇಪ್ಪತ್ತೈದಕ್ಕೆ 617 ಅಂಕಗಳನ್ನು ಗಳಿಸಿ 98% ಪಡೆದಿರುತ್ತಾರೆ. ಮತ್ತು ತೃತೀಯ ಸ್ಥಾನ ಪಡೆದ ಗಣೇಶ್ 625ಕ್ಕೆ 616 ಅಂಕಗಳನ್ನು ಗಳಿಸಿ 98% ಪಡೆದಿರುತ್ತಾರೆ. ನಾನು ಎಲ್ಲ ಶಾಲೆಗಳು ಹೋಗ್ತಿರ್ತೀನಿ, ಸಿಟಿ ಒಳಗೂ ಸಹ ಶಾಲೆಗಳಿದೆ. ಎಲ್ಲ ಶಾಲೆಗಳನ್ನು ನೋಡ್ತಾ ಇರ್ತೀವಿ. ಎಲ್ಲವನ್ನು ಶಾಲೆಗಳನ್ನು ನೋಡಿದಾಗ ಇಲ್ಲಿ ಶಾಲೆಗೆ ಬಂದಾಗ ನಿಮ್ಮ ಒಂದು ಕ್ರಿಯಾಶೀಲತೆ, ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಿದಾಗ ಮತ್ತು ಎಲ್ಲ ಶಿಕ್ಷಕರ ಒಂದು ಅವರ ಕರ್ತವ್ಯಗಳನ್ನು ನೋಡಿದಾಗ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಶಿಕ್ಷಕರು ಸಹ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕನ್ನುವಂಥ ಉತ್ತಮವಾದಂಥ ಭಾವನೆಗಳಿಂದ ಅವರು ಯಾವುದೇ ರೀತಿಯಾದಂಥ ವ್ಯತ್ಯಾಸ ಮಾಡದಂತೆ ವಿದ್ಯಾಭ್ಯಾಸವನ್ನು ನಿಮಗೆ ಕಲಿಸ್ತಾ ಇರ್ತಾರೆ. ನೀವು ಸಹ ಭಾಳ ಶಿಸ್ತಿನಿಂದ ಮಕ್ಕಳು, ಹಳ್ಳಿ ಮಕ್ಕಳಾದರೂ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಂದು ಶಿಕ್ಷಕರು ಹೇಳಿದಂಥದ್ದನ್ನು ನೀವೆಲ್ಲ ಪರಿಪಾಲನೆ ಮಾಡ್ತಾ ಇರ್ತಾರೆ. ನೋಡಿದಾಗ ನಾನು ಭಾಳ ಸಂತೋಷ ಆಗುತ್ತೆ. ಇಲ್ಲಿ ಶಾಲೆಯಲ್ಲಿ ಓದಿದಂಥ ಕನ್ನಡ ಮೀಡಿಯಂನಲ್ಲಿ ಓದಿದಂಥ ತುಂಬ ಜನ ದೊಡ್ಡ ದೊಡ್ಡ ಪ್ರತಿಭಾವಂತರಾಗಿ ಉನ್ನತವಾದಂಥ ಹುದ್ದೆಗಳಲ್ಲಿದ್ದಾರೆ. ಎಲ್ಲ ಕಡೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವನ್ನೆಲ್ಲ ನೋಡಿದಾಗ ಈ ಒಂದು ಶಾಲೆಗೆ ಭಾಳ ಹಿಂದಿನಿಂದ ಒಂದು ಇತಿಹಾಸ ತುಂಬ. ಈಗೆಲ್ಲ ಕನ್ನಡ ಮೀಡಿಯಂ ಶಾಲೆ ಅಂತಂದರೆ ಎಲ್ಲ ತುಂಬ ಮಕ್ಕಳು ಕಮ್ಮಿಯಾಗಿ ತುಂಬ ಶಾಲೆಗಳೇ ಮುಚ್ಚುತ್ತಾ ಇದ್ದಾವೆ. ಆದರೆ ಇಲ್ಲಿ ಮಾಗಡಿನಲ್ಲಿ ರಂಗನಾಥ ಸ್ವಾಮಿ ದೇವರ ಹೆಸರು ಇಟ್ಕೊಂಡು ಈ ಶಾಲೆಯಲ್ಲಿ ತುಂಬ ಮಕ್ಕಳು, ಈ ಭಾಗದ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ನಮ್ಮ ಆದಿಚುಂಚನಗಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಈ ಶಾಲೆಯಲ್ಲಿ ತುಂಬ ಪ್ರತಿಭಾವಂತ ಮಕ್ಕಳಿದ್ದಾರೆ. ನಿಮ್ಮೆಲ್ಲರಿಗೂ ಇಲ್ಲಿ ವಿದ್ಯಾಭ್ಯಾಸ ಮಾಡೋದಂಥವರೆಲ್ಲ ನಿಮಗೆ ಅನುಕೂಲ ಆಗಲಿ ಅಂತ ಒಳ್ಳೆಯ ಯೂನಿಫಾರಮ್ ಮತ್ತು ನಿಮಗೆಲ್ಲ ಶೂಸು, ಪುಸ್ತಕಗಳು ಎಲ್ಲವನ್ನು ಸಹ ತುಂಬ ದಾನಿಗಳು ನೀಡ್ತಾ ಇದ್ದಾರೆ. ನೀವೆಲ್ಲ ಅದನ್ನು ಸದುಪಯೋಗ ಮಾಡಿಕೊಂಡು ಟೀಚರ್ಸ್ ಏನು ಹೇಳ್ತಾರೆ ಅದನ್ನೆಲ್ಲ ಅನುಸರಿಸ್ಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ತುಂಬ ಚೆನ್ನಾಗಿ ಬೆಳಿಬೇಕು. ಪಕ್ಕದಲ್ಲಿ ಇರ್ತಕ್ಕಂಥ ಕಾಲೇಜು ಮಕ್ಕಳನ್ನು ನೋಡಿದ್ದೀರಾ, ಅವರ ಶಿಸ್ತು ನೋಡಿದ್ದೀರಾ, ಅವರ ಒಂದು ಪ್ರತಿಭೆ, ಅವರ ಕ್ರಿಯಾಶೀಲತೆಯನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಬೆಳಿಗ್ಗೆ 7:45 ಉಮೇಶ್ ಇದ್ದಾರೆ, 7:45 ಸಮಯ ಫಿಕ್ಸ್ ಮಾಡಿದರೆ ಅಷ್ಟು ಶಿಸ್ತುಬದ್ಧವಾಗಿ ಸಮಯ ಪಾಲನೆ ಮಾಡ್ತಾರೆ. 7:45 ನಾನು ಬೇಗ ಬಂದೆ ಬೆಂಗಳೂರಿಂದ. ಬರ್ತಾದಂಗೆ ನೋಡಿದೆ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಪುಸ್ತಕ ಇಟ್ಕೊಂಡು ಓದ್ತಾ ಇರೋದು ನೋಡಿದಾಗ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ಅಂತ ಅನ್ನಿಸ್ತು. ಯಾವಾಗಲೂ ಶಿಸ್ತು ಎಲ್ಲರ ಜೀವನದಲ್ಲಿ, ಎಲ್ಲರ ಬದುಕಿನಲ್ಲಿ ಬಹಳ ಮುಖ್ಯ. ಹಾಗೆ ಇಲ್ಲೇ ಕಾಲೇಜು ಮತ್ತು ಶಾಲೆ ತುಂಬ ಒಳ್ಳೆಯ ಉತ್ತಮವಾದಂಥ ವಾತಾವರಣ. ಪರಮಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಯವರ ಸಂಕಲ್ಪ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗಬೇಕು, ಪ್ರತಿಭಾವಂತರನ್ನು ಬೆಳೆಸಬೇಕು, ಅವ್ರನ್ನೆಲ್ಲ ಇಡೀ ದೇಶದ ಒಂದು ಸೇವೆಗೆ, ನಮಗಾಗಿ ನಾವು ಸೀಮಿತ ಆಗಬಾರ್ದು, ಇಡೀ ದೇಶದಲ್ಲಿ ಸೇವೆ ಮಾಡಬೇಕು ಅನ್ನೋಂಥ ಸಂಕಲ್ಪ ಪರಮಪೂಜ್ಯ ಮಹಾಸ್ವಾಮಿಯದಿತ್ತು. ನಮ್ಮ ಆದಿಚುಂಚನಗಿ ಶಿಕ್ಷಣ ಟ್ರಸ್ಟಿಂದ ಲಕ್ಷಾಂತರ ಜನ ಮಕ್ಕಳು ಎಲ್ಲ ಕಾಲೇಜ್ಗಳು, ಮೆಡಿಕಲ್, ಇಂಜಿನಿಯರಿಂಗ್, ನರ್ಸಿಂಗ್ ಕಾಲೇಜು, ಡಿಗ್ರಿ ಕಾಲೇಜುಗಳು, ಮಾಸ್ಟರ್ ಡಿಗ್ರಿ ಕಾಲೇಜುಗಳು, ಎಲ್ಲ ರೀತಿಯಾದಂಥ ಶಾಲೆ ಕಾಲೇಜುಗಳು ತುಂಬ ಇದ್ದಾವೆ. ಎಲ್ಲಿ ಪ್ರತಿಭಾವಂತರು ಅವರ ಪ್ರತಿಭೆ ನಿಜವಾಗಲೂ ಎಷ್ಟು ಉನ್ನತವಾಗಿರ್ತದೆ ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ಈ ದಿನ ಈ ಒಂದು ಮಕ್ಕಳಿಗೆ ಎಲ್ಲ ರೀತಿಯಾದಂಥ ಪುಸ್ತಕ ಮತ್ತು ವಸ್ತ್ರಗಳನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ಎಲ್ಲ ದಾನಿಗಳು ವೇದಿಕೆ ಮೇಲೆ ಬಂದಿದ್ದಾರೆ. ನಿಜವಾಗ್ಲೂ ದಾನಕ್ಕಿಂತ ದೊಡ್ಡದಿಲ್ಲ. ಇಲ್ಲಿ ಪಕ್ಕದಲ್ಲಿ ತೆಂಗಿನ ಮರ ಇದೆ ನೋಡಿ, ಪಕ್ಕದಲ್ಲಿ ತೆಂಗಿನ ಮರ ಕಲ್ಪವೃಕ್ಷ ಅಂತ ಕರೀತಾರೆ. ತೆಂಗಿನ ಮರ ಅಂದರೆ ಕಲ್ಪವೃಕ್ಷ ಅಂತ ಯಾತಕ್ಕೆ ಕರೀತಾರೆ ಅಂತಂದರೆ, ಮೇಲ್ಗಡೆ ತುದಿನಲ್ಲಿ ಹೂವಿರ್ತವೆ, ತೆಂಗಿನ ಹೂವಿರ್ತವೆ, ಹೊಂಬಾಳೆ ಅಂತ ಹೇಳ್ತಾರಲ್ಲ ಅದು ಹೂವು ಅದಿರುತ್ತೆ. ಕೆಳಗಡೆ ತಳ್ಳಿರ್ತದೆ, ಕಾಯಿ ಇರ್ತದೆ, ಎಳನೀರು ಇರ್ತದೆ, ಎಲ್ಲವೂ ಇರುತ್ತೆ. ಅದು ತೆಂಗಿನ ಮರ ಇರುವಷ್ಟು ದಿನವೂ ಅದು ಅದೇ ರೀತಿ ಬಿಟ್ಕೊಂಡೇ ಹೋಗ್ತಿರ್ತದೆ. ಕೆಲವು ಮರಗಳು ವರ್ಷಕ್ಕೊಂದು ಸಾರಿ ಬಿಡ್ತವೆ, ಆದರೆ ತೆಂಗಿನ ಮರ ನಿರಂತರ ಬಿಡುತ್ತೆ. ಅದಕ್ಕಾಗಿ ಅದನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಆ ತೆಂಗಿನ ಮರ ಎಳ್ನೀರು ಕುಡಿಯಲ್ಲ, ಕಾಯಿ ತಿನ್ನಲ್ಲ, ಯಾವುದನ್ನು ತಾನು ಉಪಯೋಗಿಸೋಳಲ್ಲ, ಬೇರೆಯವ್ರಿಗಾಗಿ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರ ದುಹಂತಿ ಗಾವ, ಪರೋಪಕಾರಾರ್ಥಿ ಇದಂ ಶರೀರಂ ಅಂತೇಳಿ ಹೇಳ್ತಾರೆ. ಅಲ್ಲಿ ನೇರಳೆ ಹಣ್ಣಿನ ಮರ ಇದೆ, ಎಷ್ಟು ಹಣ್ಣು ಬಿಡ್ತೈತೆ. ಉಮೇಶ್ ನನಗೆಲ್ಲ ಕಳಿಸ್ತಿರ್ತಾರೆ ಬೆಂಗಳೂರಿಗೆ. ಹಾಗೆ ಹಣ್ಣುಗಳು ಮರಗಳು ತಿನ್ನಲ್ಲ. ಹಾಗೆ ಇಷ್ಟೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ಎಲ್ಲ ಜ್ಞಾನವಂತರಾದಂಥ ಮನುಷ್ಯರು ಸಹ ಆ ಗಿಡ ಮರಗಳನ್ನು ನೋಡಿಕೊಂಡು ನಾವು ಸಹ ಸೇವೆ ಮಾಡಬೇಕು ಅನ್ನೋಂಥ ಮನಸ್ಸನ್ನು, ಭಾವನೆಯನ್ನು ರೂಪಿಸ್ಕೊಳ್ಬೇಕು ಅನ್ನೋಂಥ ಒಂದು ಮಾತು. ಹಾಗೆ ಈ ದಿನದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ರಾಜೇಗೌಡರು ಬಿ ಅವರು, ಲಕ್ಷಾಂತರ ಜನ ಮಕ್ಕಳು ಶಾಲೆ ಕಾಲೇಜು ಅವ್ರ ಕೈ ಕೆಳಗಿರ್ತವೆ.
ಎಲ್ಲ ಶಾಲಾ ಕಾಲೇಜುಗಳು ಹೋಗ್ತಾರೆ. ಅಲ್ಲಿ ಏನು ನ್ಯೂನ್ಯತೆ ಇದೆ ಅದನ್ನೆಲ್ಲ ಅವ್ರಿಗೆ ಮಾರ್ಗದರ್ಶನ ನೀಡಿ ಅವ್ರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಸಿಗಬೇಕು. ಮತ್ತು ಪೇರೆಂಟ್ಸ್ಗೂ ತಂದೆ ತಾಯಿಗಳು ಸಂತೋಷ ಆಗಬೇಕು. ಆ ಎಲ್ಲ ಜವಾಬ್ದಾರಿ ಅವ್ರ ಹತ್ರ ರಾಜೇಗೌಡರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದೇ ರೀತಿ ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಮ್ಮ ಈ ಶಾಲೆಯ ಹೆಡ್ ಮಾಸ್ಟ್ರು ರವಿಕುಮಾರ್ ಅವರು ಸಹ ತುಂಬ ಕ್ರಿಯಾಶೀಲವಾಗಿ, ತುಂಬ ಚೆನ್ನಾಗಿ, ತುಂಬ ಶಿಸ್ತುಬದ್ಧ, ಸ್ವಲ್ಪ ದಿನ ಆಗಿದೆ ಈ ಶಾಲೆ ಬಂದು, ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ. ಅದೇ ರೀತಿ ಅವರು ಏನೇ ಸಣ್ಣ ಪುಟ್ಟ ಏನೇ ಇದ್ದರೂ ನನಗೆ ತಕ್ಷಣ ಹೇಳ್ತಾರೆ, ತಕ್ಷಣ ನಮ್ಗೆ ಮಾಡಿಕೊಡ್ಲೇಬೇಕಂತೇಳಿ ಹೇಳ್ತಾರೆ. ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಶಿಕ್ಷಕರು ಒಳ್ಳೆ ಶಿಕ್ಷಕರಿದ್ದಾರೆ. ಎಲ್ಲರಿಗೂ ದೇವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.